ಹಲೋ ಫ್ರೆಂಡ್ಸ್, ಪ್ಲೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಮಿಕ್ಸ್ ವೆಜಿಟೇಬಲ್ ರೆಸಿಪಿನ ತಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಒಂದು 15-20 ನಿಮಿಷ ರೆಡಿ ಆಗುವಂಥ ಒಂದು ರೆಸಿಪಿ. ಸೊ ಬರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ. ಮೊದಲು ಇಲ್ಲಿ ನಾನು ಇದನ್ನು ಡೈರೆಕ್ಟ್ ಕುಕ್ಕರ್ನಾಗ ಮಾಡೋದ್ರಿಂದ ಕುಕ್ಕರ್ಗೆ 1-2 ಟೀ ಸ್ಪೂನ್ ಎಣ್ಣೆ ಕಾದ್ಮೇಲೆ ಒಗ್ಗರಣೆ, ಜೀರಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕೈಯಾಡಿಸಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸಿ ಮತ್ತು ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಸ್ವಲ್ಪ ಇದನ್ನು ಕೈಯಾಡಿಸ್ಕೊಂಡು ಈಗ ತರಕಾರಿ ಹಾಕೊಳ್ಳೋಂತೆ ಹಸಿ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿರುವಂಥದ್ದು ಮತ್ತು ಗೋಬಿ, ಕ್ಯಾರೆಟ್, ಬೀನ್ಸ್ ಮತ್ತು ವಟಾಣಿನ ಸ್ವಲ್ಪ ಕುದಿಸಿ ಇಟ್ಕೊಂಡಿದ್ದೆ ನಾನು. ಇಲ್ಲ ನಿಮ್ಮ ಕಡೆ ಫ್ರೆಶ್ ವಟಾಣಿ ಇದ್ದರೆ ಅದನ್ನು ಹಾಕ್ಬೋದು. ಎಲ್ಲ ತರಕಾರಿ ಹಾಕ್ಕೊಂಡು ಸ್ವಲ್ಪ ಚಲೋ ತಂಗೆ ಕೈಯಾಡಿಸಿ ಖಾರಕ್ಕೆ 1-2 ಟೀ ಸ್ಪೂನ್ ಕೆಂಪು ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಆಮ್ಚೂರು ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ತಂಗೆ ಕೈಯಾಡಿಸ್ಬೋದು. ಇಲ್ಲಿ ಆಮ್ಚೂರು ಪೌಡ್ರ್ ಬದಲು ಟೊಮೆಟೊ ಇಲ್ಲಾಂದರೆ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ಬೋದು. ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಇನ್ನೊಂದ್ಸರಿ ಚಲೋ ತಂಗೆ ಇದನ್ನು ಕೈಯಾಡಿಸ್ಕೋಬೇಕು. ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ನಾನು ನೀರು ಹಾಕೋತೀನಿ. ನೀರು ಜಾಸ್ತಿ ಹಾಕಬಾರ್ದು, ಯಾಕಂದರೆ ತರಕಾರಿ ಒಳಗಿಂದೆಲ್ಲ ನೀರಿನ ಅಂಶ ಬಿಡ್ತೈತಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಿಗೆ ನಾನಿಲ್ಲಿ ಒಂದು ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕಿ ಚಲೋ ತಂಗೆ ಕೈಯಾಡಿಸ್ಕೊತೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಮೊದಲು ಹಾಕಿದರೆ ಭಾಳ ಮೆತ್ತಗಾಗ್ಬಿಡ್ತೈತಿ. ನೀರಿನ ಕ್ವಾಂಟಿಟಿ ಮಾತ್ರ ಭಾಳ ಕಡಿಮೆ ಹಾಕಬೇಕು ಕುಕ್ಕರ್ನಾಗ ಮಾಡೋದ್ರಿಂದ, ಇಲ್ಲಾಂದರೆ ಪಲ್ಯ ಭಾಳ ನೀರು ಆಗಿಬಿಡ್ತೈತಿ. 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಒಂದೊಂದ್ಸರಿ ಚಲೋ ತಂಗೆ ಇದನ್ನು ಕೈಯಾಡಿಸಿ ಈಗ ಕುಕ್ಕರಿಂದ ಮುಚ್ಚಿ ಮೀಡಿಯಮ್ ಫ್ಲೇಮ್ನಾಗ 1 ವಿಸಿಲ್ ಹಾಕ್ಸಿದ್ರೆ ಸಾಕು. ಸ್ಟವ್ ಆಫ್ ಮಾಡಿ ಕುಕ್ಕರ್ ಪ್ರೆಷರ್ ಕಡಿಮೆ ಆದಮೇಲೆ ಇನ್ನೊಂದು ಸಾರಿ ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿ ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಮಿಕ್ಸ್ ವೆಜಿಟೇಬಲ್ ರೆಡಿ ಆಯ್ತು ನೋಡಿರಿ. ಭಾಳ ಸಿಂಪಲ್ಲಾಗಿ ಮಾಡೋವಂಥ ಒಂದು ರೆಸಿಪಿ ಇದೆ ಮತ್ತು ತಿನ್ನೋಕ್ಕಂತೂ ಅಷ್ಟು ರುಚಿಯಾಗಿರ್ತೈತಿ. ಇದು ಚಪಾತಿ, ದೋಸೆ, ಪೂರಿ ಎದ್ರ ಜೊತೆ ಬೇಕಂದ್ರೆ ಸರ್ವ್ ಮಾಡ್ಬೋದು ಮತ್ತು ಲಂಚ್ ಬಾಕ್ಸಿಗಂತೂ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ಈ ಸಿಂಪಲ್ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.